ಸಮುದ್ರದ ಆಚೆಗೆ ತನ್ನ ಹೆಸರನ್ನು ಸಾಮ್ರಾಜ್ಯವನ್ನು ವಿಸ್ತರಿಸಿದವರು. ದಕ್ಷಿಣ ಭಾರತದಲ್ಲಿ ಗೆದ್ದ ರಾಜ್ಯವನ್ನು ರಾಜರನ್ನು ಪುನಃ ಹಿಂದಿರುಗಿಸಿ ಅವರ ಪ್ರೀತಿಗೆ ಪಾತ್ರರಾದವರು. ತಮ್ಮ ಶಕ್ತಿಯ ಪರಾಕ್ರಮದ ಮೇಲೆ ದೃಢವಾದ ನಂಬಿಕೆ ಇಟ್ಟು ವೀರಾವೇಶದಿಂದ ಹೋರಾಡಿದ ಯೋಧ ಅವರೇ ಗುಪ್ತರ ಶ್ರೇಷ್ಠ ಅರಸ ರಾಜ ಸಮುದ್ರಗುಪ್ತ. ಅನೇಕ ಇತಿಹಾಸಕಾರರ ಮತ್ತು ಶಾಸನಗಳ ಪ್ರಕಾರ ಸಾಮ್ರಾಟ ಸಮುದ್ರಗುಪ್ತನು 100 ಯುದ್ಧಗಳನ್ನು ಗೆದ್ದಿದ್ದಾನೆ ಎಂದು ಹೇಳುತ್ತವೆ. ಸಮುದ್ರಗುಪ್ತ ಅವರು ತಮ್ಮ ವೈಯಕ್ತಿಕ ಶಕ್ತಿಯನ್ನು ಅವಲಂಬಿಸಿರುವ ಆಡಳಿತಗಾರರಾಗಿದ್ದರು. ಅಲ್ಲದೆ ಅವರ ಆಳ್ವಿಕೆಯ ಎಲ್ಲ ನಾಣ್ಯಗಳು ಅವರು ಮಹಾನ್ ಯೋಧ, ಕಲೆಗಳ ಪೋಷಕ ಮತ್ತು ನಿಷ್ಠಾವಂತ ನಾಯಕ ಎಂದು ಸಾಕ್ಷಿ ನೀಡುತ್ತವೆ. ಮಹಾರಾಜಾಧಿರಾಜ ಶ್ರೀಗುಪ್ತರಿಂದ ಸ್ಥಾಪಿಸಲ್ಪಟ್ಟ ಗುಪ್ತ ಸಾಮ್ರಾಜ್ಯವು ಪ್ರಾಚೀನ ಭಾರತೀಯ ಸಾಮ್ರಾಜ್ಯವಾಗಿದ್ದು, ಇದು ಸುಮಾರು 320ರಿಂದ 550 ಸಿಇಯವರೆಗೂ ಭಾರತೀಯ ಉಪಖಂಡದ ಬಹುಭಾಗವನ್ನು ಆವರಿಸಿತ್ತು. ಗುಪ್ತರ ಆಳ್ವಿಕೆಯು ಯುದ್ಧದ ಮೂಲಕ ಪ್ರಾದೇಶಿಕ ವಿಸ್ತರಣೆಯಿಂದ ಗಟ್ಟಿಗೊಳಿಸಲ್ಪಟ್ಟಿದೆ. ವಿಜ್ಞಾನ, ತಂತ್ರಜ್ಞಾನ, ಕಲೆ, ಸಾಹಿತ್ಯ, ತರ್ಕ, ಗಣಿತ, ಖಗೋಳಶಾಸ್ತ್ರ, ಧರ್ಮ ಮತ್ತು ತತ್ವಶಾಸ್ತ್ರದ ಪ್ರಗತಿಯಿಂದ ಗುರುತಿಸಲ್ಪಟ್ಟ ಶಾಂತಿ ಮತ್ತು ಸಮೃದ್ಧಿಯ ಅವಧಿಯಾಗಿದೆ. ಆದ್ದರಿಂದ ಗುಪ್ತರ ಈ ಕಾಲವನ್ನು ಸುವರ್ಣಯುಗವೆಂದು ಕರೆಯುತ್ತಾರೆ. ಶ್ರೀಗುಪ್ತರ ನಂತರ ಅವರ ಮಗ ಘಟೋತ್ಕಚನು ಉತ್ತರಾಧಿಕಾರಿಯಾದನು. ನಂತರ 319ರ ಸುಮಾರಿಗೆ ಘಟೋತ್ಕಚನ ಮಗ 1ನೇ ಚಂದ್ರಗುಪ್ತ ಸಿಂಹಾಸನವನ್ನು ಏರಿದರು. ಇವರು ಮಗಧ ಸಾಮ್ರಾಜ್ಯದ ರಾಜಕುಮಾರಿಯಾದ ಕುಮಾರದೇವಿಯನ್ನು ಮದುವೆಯಾದರು. ಈ ದಂಪತಿಗೆ ಜನಿಸಿದ ಮಗನೇ ಸಮುದ್ರಗುಪ್ತ. ಚಂದ್ರಗುಪ್ತನು ಮದುವೆಯಿಂದ ವರದಕ್ಷಿಣೆ ಮತ್ತು ರಾಜಕೀಯ ಮೈತ್ರಿಯೊಂದಿಗೆ ಮಗಧ, ಅಲಹಾಬಾದ್ ಸೇರಿದಂತೆ ಅನೇಕ ರಾಜ್ಯಗಳನ್ನು ವಶಪಡಿಸಿಕೊಂಡರು. 321ರ ಹೊತ್ತಿಗೆ ಚಂದ್ರಗುಪ್ತನು ಗಂಗಾ ನದಿಯ ಉದ್ದಕ್ಕೂ ಭಾರತದ ಉತ್ತರ ಪ್ರದೇಶದ ಅಲಹಾಬಾದ್ನವರೆಗೂ ವಿಸ್ತರಿಸಿದರು. ನಂತರ 335ರಲ್ಲಿ ಚಂದ್ರಗುಪ್ತನ ಮಗ ಸಮುದ್ರಗುಪ್ತನು ಅಧಿಕಾರಕ್ಕೆ ಬಂದರು. ಗುಪ್ತ ಸಾಮ್ರಾಜ್ಯವನ್ನು ಸಮುದ್ರಗುಪ್ತ ಸುಮಾರು 45 ವರ್ಷಗಳ ಕಾಲ ಆಳಿದರು. ಸಮುದ್ರಗುಪ್ತ ಅವರು ದೂರದೃಷ್ಟಿಯ ಸಾಮರ್ಥ್ಯದ ಮಹಾನ್ ಮಿಲಿಟರಿ ನಾಯಕರಾಗಿದ್ದರು ಹಾಗೂ ಕಲಿಕೆಯ ಮಹಾನ್ ಪೋಷಕರಾಗಿ ಕವಿಯೂ ಸಹ ಆಗಿದ್ದರು. ಆದ್ದರಿಂದ ಅವರಿಗೆ ಕವಿಗಳ ರಾಜ ಎಂಬ ಬಿರುದು ಕೂಡ ಇದೆ. ಸಮುದ್ರಗುಪ್ತ ಅವರ ಆಳ್ವಿಕೆಯ ನಾಣ್ಯಗಳು ಅವರು ವೀಣೆಯನ್ನು ನುಡಿಸುವುದನ್ನು ಚಿತ್ರಿಸುತ್ತದೆ. ಇದು ಮಹಾನ್ ರಾಜನಿಗೆ ಸಂಗೀತದ ಬಗ್ಗೆ ಅಪಾರ ಪ್ರೀತಿ ಇತ್ತು ಎಂಬ ಅಂಶವನ್ನು ದೃಢಪಡಿಸುತ್ತದೆ. ಇನ್ನು ಸಮುದ್ರಗುಪ್ತ ಅವರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ. ಸಮುದ್ರಗುಪ್ತ ಅವರನ್ನು ನೆಪೋಲಿಯನ್ಗೆ ಹೋಲಿಸುವುದು ಸೇಬನ್ನು ಕಿತ್ತಲೆಗೆ ಹೋಲಿಸಿದಂತೆ. ಅವು ಮೇಲ್ನೋಟಕ್ಕೆ ಹೋಲುತ್ತವೆಯಾದರೂ ಅವು ಮೂಲಭೂತವಾಗಿ ವಿಭಿನ್ನವಾಗಿ ಕಾಣುತ್ತದೆ. ಸಮುದ್ರಗುಪ್ತ ಅವರನ್ನು ಭಾರತದ ನೆಪೋಲಿಯನ್ ಎಂದು ಹೇಳಿ ಅವರು ಭಾರತೀಯ ಇತಿಹಾಸಕ್ಕೆ ಮತ್ತು ಸಂಸ್ಕೃತಿಗೆ ನೀಡಿದ ಅನನ್ಯ ಕೊಡುಗೆಗಳನ್ನು ಕಡಿಮೆ ಮಾಡಿಸುತ್ತವೆ. ಆದರೂ ನಿಸ್ಸಂದೇಹವಾಗಿ ಸಮುದ್ರಗುಪ್ತ ಅವರ ಸಾಧನೆಗಳು ತಮ್ಮದೇ ಆದ ಮಹತ್ವವನ್ನು ಪಡೆಯುತ್ತವೆ. ಆದ್ದರಿಂದ ಅವುಗಳನ್ನು ಇತರ ಸಂಸ್ಕೃತಿಗಳು ಮತ್ತು ಸಮಯಗಳೊಂದಿಗೆ ಹೋಲಿಸುವ ಅಗತ್ಯವಿಲ್ಲ. ಸಮುದ್ರಗುಪ್ತ ಅವರ ಆಸ್ಥಾನ ಕವಿಯಾದ ಹರಿಸೇನರಿಂದ ರಚಿಸಲ್ಪಟ್ಟ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತ ಅವರ ಅನೇಕ ಸಾಧನೆ ಮತ್ತು ವಿಜಯಗಳ ಬಗ್ಗೆ ಒಂದು ಕಲ್ಪನೆಯನ್ನು ಮೂಡಿಸುತ್ತದೆ. ಸಮುದ್ರಗುಪ್ತ ಅವರು ಮಧ್ಯಪ್ರದೇಶದ ಮೂಲಕ ಅರಣ್ಯ ಪ್ರದೇಶದ ಒಡಿಶಾದ ಕರಾವಳಿಗೆ ಮುನ್ನಡೆಸಿದರು ಮತ್ತು ನಂತರ ಪಲ್ಲವರ ರಾಜಧಾನಿಯಾದ ಕಂಚಿಗೆ ತೆರಳಿದರು. ಕಂಚಿಯಲ್ಲಿ ದಕ್ಷಿಣದ ಪಲ್ಲವ ರಾಜ ವಿಷ್ಣುಗೋಪನನ್ನು ಸೋಲಿಸಿದರು. ಇದರ ಜೊತೆಗೆ ಅನೇಕ ದಕ್ಷಿಣದ ರಾಜರನ್ನು ಸೋಲಿಸಿದರು. ಆದರೆ ಸೋಲಿಸಲ್ಪಟ್ಟ ದಕ್ಷಿಣದ ರಾಜರನ್ನು ಗೌರವದ ಪಾವತಿಯ ಮೇರೆಗೆ ತಮ್ಮ ಸಿಂಹಾಸನಕ್ಕೆ ಪುನಃ ಮರುಕಳಿಸಿದರು. ಇದರ ನಂತರ ಹಲವಾರು ಉತ್ತರದ ರಾಜರನ್ನು ಬೇರು ಸಹಿತ ಕಿತ್ತು ಹಾಕಿ ಅವರ ಪ್ರದೇಶಗಳನ್ನು ಗುಪ್ತ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡರು. ಸಮುದ್ರಗುಪ್ತ ಅವರ ಶಕ್ತಿಯ ಉತ್ತುಂಗದಲ್ಲಿ ಅವರು ಗಂಗಾ ನದಿಯ ಕಣಿವೆಯ ಬಹುತೇಕ ಎಲ್ಲ ಭಾಗಗಳನ್ನು ನಿಯಂತ್ರಿಸಿದರು. ಪೂರ್ವ ಬಂಗಾಳ, ಅಸ್ಸಾಂ, ನೇಪಾಳ, ಪಂಜಾಬ್ನ ಪೂರ್ವ ಭಾಗ
ಮತ್ತು ರಾಜಸ್ಥಾನದ ವಿವಿಧ ಬುಡಕಟ್ಟುಗಳ ಆಡಳಿತಗಾರರಿಂದ ಗೌರವವನ್ನು ಪಡೆದರು. ಸಮುದ್ರಗುಪ್ತ ಅವರ ಹೆಂಡತಿ ದತ್ತಾದೇವಿ. ಇವರಿಗೆ ಎರಡನೇ ಚಂದ್ರಗುಪ್ತ ಮತ್ತು ರಾಮಗುಪ್ತ ಎಂಬ ಇಬ್ಬರು ಮಕ್ಕಳಿದ್ದರು. ಸಮುದ್ರಗುಪ್ತ ಅವರ ಆಳ್ವಿಕೆಯು ಎಲ್ಲ ದಿಕ್ಕುಗಳಲ್ಲಿಯೂ ವಿಸ್ತರಿಸಿತ್ತು. ಕಲೆ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಹೊಸ ಎತ್ತರವನ್ನು ತಲುಪಿತು. ಆದ್ದರಿಂದ ಗುಪ್ತರ ಕಾಲವನ್ನು ಸುವರ್ಣಯುಗ ಎಂದು ಕರೆದರು. ಸಮುದ್ರಗುಪ್ತ ಅವರ ಮರಣದ ನಂತರ ಅವರ ಮಗ ರಾಮಗುಪ್ತನು ಗುಪ್ತ ಸಾಮ್ರಾಜ್ಯದ ಸಿಂಹಾಸನವನ್ನು ಏರಿದರು. ನಂತರ ಹಲವು ವರ್ಷಗಳ ಪ್ರಾಬಲ್ಯದ ಆಕ್ರಮಣಗಳು ಮತ್ತು ಸತತ ಆಡಳಿತಗಾರರ ದುರ್ಬಲ ನಾಯಕತ್ವದಿಂದಾಗಿ ಗುಪ್ತ ಸಾಮ್ರಾಜ್ಯವು 550ರಲ್ಲಿ ಸಂಪೂರ್ಣವಾಗಿ ಕುಸಿದು ಅವನತಿ ಹೊಂದಿತು. ಸಮುದ್ರಗುಪ್ತ ಅವರ ವಿಜಯಗಳು ಅವರನ್ನು ಭಾರತದ ಅಧಿಪತಿಯನ್ನಾಗಿ ಮಾಡಿತು. ಕಾರಣ ಅವರು ಎಂದಿಗೂ ಯಾವುದೇ ಯುದ್ಧದಲ್ಲಿ ಸೋಲನ್ನು ಅನುಭವಿಸಲೇ ಇಲ್ಲ. ಸಮುದ್ರಗುಪ್ತ ಅವರು ಹೊರಡಿಸಿದ ನಾಣ್ಯಗಳು 8 ವಿಧಗಳಾಗಿದ್ದು ಎಲ್ಲ ಶುದ್ಧ ಚಿನ್ನದಿಂದ ಮಾಡಲ್ಪಟ್ಟಿದ್ದವು. ಸಮುದ್ರಗುಪ್ತ ಅವರ ವಿಜಯಗಳು ಅವರಿಗೆ ಚಿನ್ನ ಮತ್ತು ಕುಶಾನರೊಂದಿಗಿನ ಅವರ ಪರಿಚಯಗಳು ನಾಣ್ಯ ತಯಾರಿಕೆಯ ಪರಿಣಿತಿಯನ್ನು ತಂದುಕೊಟ್ಟವು. ಸಮುದ್ರಗುಪ್ತ ಅವರ ಅಶ್ವಮೇಧ ನಾಣ್ಯಗಳು ಅವರು ಮಾಡಿದ ಅಶ್ವಮೇಧ ಯಜ್ಞಗಳನ್ನು ನೆನಪಿಸುತ್ತದೆ, ಜೊತೆಗೆ ಅವರ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುತ್ತದೆ. ಸಮುದ್ರಗುಪ್ತ ಅವರು ತಮ್ಮದೇ ಆದ ದಕ್ಷಿಣ ಭಾರತದ ಪ್ರದೇಶವನ್ನು ವಶಪಡಿಸಿಕೊಂಡು ಅಚ್ಚಳಿಯದ ಸಾಧನೆ ಮಾಡಿದರೂ ಸಹ ಈ ಮಹಾನ್ ರಾಜನ ಹೆಸರು ಶಾಲಾ ಪಠ್ಯ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಗಮನವನ್ನು ಗೆದ್ದಿಲ್ಲ ಎಂಬುದು ದುಃಖಕರ ಸಂಗತಿ. ವೀರ ಯೋಧ, ರಾಜನೀತಿ ಶಾಸ್ತ್ರಜ್ಞ, ಕವಿ, ಸಂಗೀತಗಾರ, ಲೋಕೋಪಕಾರಿ ಮತ್ತು ಅಕ್ಷರಗಳ ಪೋಷಕ ರಾಜ ಸಮುದ್ರಗುಪ್ತ. ಸಮುದ್ರಗುಪ್ತ ಅವರ ಈ ಬಹುಮುಖ ಪ್ರತಿಭೆಯು ಅವರ ಅದ್ಭುತ ಶಕ್ತಿಗೆ ಸಾಕ್ಷಿಯಾಗಿದೆ. ಸಮುದ್ರಗುಪ್ತ ಅವರ ಈ ಅಸಾಧಾರಣ ಸಾಮರ್ಥ್ಯಗಳು ಮತ್ತು ಸಾಧನೆಗಳು ಅವರನ್ನು ಗುಪ್ತ ರಾಜವಂಶದಲ್ಲಿ ಅಷ್ಟೇ ಅಲ್ಲದೆ ಭಾರತದ ಚರಿತ್ರೆಯಲ್ಲಿ ಬರುವ ಶ್ರೇಷ್ಠ ರಾಜರುಗಳ ಪಟ್ಟಿಯಲ್ಲಿ ಉಚ್ಚ ಸ್ಥಾನದಲ್ಲಿ ನಿಲ್ಲಿಸುತ್ತದೆ. ಇಂತಹ ಚರಿತ್ರೆಗಳು ಕೇವಲ ಕೇಳಿ ತಿಳಿದುಕೊಳ್ಳುವುದಕ್ಕಷ್ಟೇ ಸೀಮಿತವಾಗಿರದೆ ಅವರಲ್ಲಿರುವ ಅದ್ಭುತ ಪ್ರತಿಭೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ಸಿನ ದಾರಿಯಲ್ಲಿ ನಡೆಯೋಣ.